ಸ್ವಾಗತ. ಅಕ್ಕ ಮತ್ತು ಭಾವ ಸಾಯಂಕಾಲದ ರೈಲಿನಲ್ಲಿ ಬರುತ್ತಿದ್ದಾರೆ. ಅವರನ್ನು ಕರೆದುಕೊಂಡು ಬನ್ನಿ. ನನಗೆ ಒಂದು ಮೀಟಿಂಗ್ ಇದೆ. ನನಗೆ ಹೋಗುವುದಕ್ಕೆ ಆಗುವುದಿಲ್ಲ ಅನಿಸುತ್ತೆ. ಶಾಲಿನಿ ತನ್ನ ಪತಿ ಸುಧೀರ್ನಿಗೆ ಹೇಳಿದಳು. ನನಗೆ ಟೈಮ್ ಇಲ್ಲ, ಫೋನ್ ಮಾಡಿಬಿಡು, ಟ್ಯಾಕ್ಸಿ ಮಾಡಿಕೊಂಡು ಬರ್ತಾರೆ. ಲ್ಯಾಪ್ಟಾಪ್ನಲ್ಲಿಯೇ ಕಣ್ಣು ಕೀಲಿಸದೆ ಸುಧೀರ್ ಉತ್ತರಿಸಿದ. ನಮ್ಮ ಮದುವೆ ಆದ ಮೇಲೆ ಮೊದಲ ಸಲ ಇಲ್ಲಿಗೆ ಬರುತ್ತಿದ್ದಾರೆ. ನಾವು ಹೋಗಿ ಕರೆತರದಿದ್ದರೆ ತಪ್ಪು ತಿಳಿಯಬಹುದು. ನಿಮ್ಮ ಅಕ್ಕ ಬಂದಿದ್ದಾಗ ಇಡೀ ವಾರ ರಜೆ ಹಾಕಿದ್ದೀರಿ. ಈಗ ಒಂದು ದಿವಸ ರಜೆ ಹಾಕಲು ಆಗೋಲ್ಲವೇ? ನನ್ನ ಅಕ್ಕ ನಮ್ಮ ಸುಖ ಸಂಸಾರವನ್ನು ನೋಡುವುದಕ್ಕೆ ಬಂದಿದ್ದಳು. ಆದರೆ ನಮ್ಮನ್ನು ನೋಡಿ ಅವಳಿಗೆ ಬಹಳ ನಿರಾಶೆ ಆಗಿರುವುದಂತೂ ಖಂಡಿತ. ನಾವು ಹೇಗೆ ನಮ್ಮ ಕೆಲಸ ನಾವೇ ಮಾಡಿಕೊಳ್ಳುವುದು, ನಮ್ಮ ಹಣವನ್ನು ಪ್ರತ್ಯೇಕವಾಗಿ ಸ್ನೇಹಿತರನ್ನು ಪ್ರತ್ಯೇಕವಾಗಿ ಇರಿಸಿಕೊಂಡಿದ್ದೇವೆಯೋ ಹಾಗೆ ಸಂಬಂಧಿಕರನ್ನು ಪ್ರತ್ಯೇಕವಾಗಿ ಇರಿಸಿಕೊಳ್ಳುವುದೆಂದು ನಾನು ಆಗಲೇ ತೀರ್ಮಾನಿಸಿಬಿಟ್ಟೆ. ಸುಧೀರ್ ತಲೆ ಎತ್ತದೆ ಆಡಿದ ಮಾತುಗಳನ್ನು ಕೇಳಿ ಶಾಲಿನಿ ಮಾತನಾಡಲಾರದೆ ಉಗುಳು ನುಂಗಿದಳು. 6 ವರ್ಷಗಳ ಪರಿಚಯ, ಸ್ನೇಹ, ಪ್ರೀತಿಯು ಸುಧೀರ್ ಮತ್ತು ಶಾಲಿನಿಯನ್ನು ದಾಂಪತ್ಯ ಜೀವನಕ್ಕೆ ಮುಟ್ಟಿಸಿತ್ತು. ಆದರೆ ಮದುವೆಯಾಗುತ್ತಿದ್ದಂತೆ ಮೊದಲಿನ ಉತ್ಕಟ ಪ್ರೇಮ ಅದೆಲ್ಲಿ ಮಾಯವಾಯಿತೆಂದು ತಿಳಿಯಲಿಲ್ಲ. ಹನಿಮೂನ್ನ ಸಮಯದಲ್ಲಿಯೇ ಇಬ್ಬರ ಜಗಳ ತಾರಕ್ಕೇರಿ ಪಂಚತಾರ ಹೋಟೆಲ್ನ ಮ್ಯಾನೇಜರ್ ವಿನಮ್ರವಾಗಿ ರೂಮ್ ಖಾಲಿ ಮಾಡುವಂತೆ ಹೇಳಿದರು. ನಾವು ಇಡೀ ವಾರಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡಿದ್ದೇವೆ. ಶಾಲಿನಿ ಕೋಪದಿಂದ ಹೇಳುತ್ತಿದ್ದರೆ ಸುಧೀರ್ ಮೌನವಾಗಿ ನಿಂತು ನೋಡುತ್ತಿದ್ದ. ನೀವು ಹೇಳುವುದು ಸರಿ ಮೇಡಮ್, ಆದರೆ ಇಲ್ಲಿರುವ ಇತರ ಗೆಸ್ಟ್ಗಳಿಗೆ ತೊಂದರೆ ಆಗದ ಹಾಗೆ ನಾವು ನೋಡಬೇಕಲ್ಲವೇ? ಇನ್ನು ನಿಮ್ಮ ಅಡ್ವಾನ್ಸ್ ಪೇಮೆಂಟ್ ಬಗ್ಗೆ ಹೇಳುವುದಾದರೆ, ನಮ್ಮ ಫರ್ನಿಚರ್, ಕಪ್ಸ್ ಮತ್ತು ಪ್ಲೇಟ್ ನಿಮ್ಮ ಕೃಪೆಯಿಂದ ಆಗಿರುವ ಡ್ಯಾಮೇಜನ್ನು ಹಿಡಿದುಕೊಂಡು ಉಳಿದ ನಿಮ್ಮ ಹಣವನ್ನು ಹಿಂತಿರುಗಿಸುತ್ತೇವೆ ಎಂದರು ಮ್ಯಾನೇಜರ್ ಮಾತು ಕೇಳಿ ಇಬ್ಬರು ಮಾತಿಲ್ಲದೆ ಕುಳಿತರು. ಮುಂದೇನು ಮಾಡಬೇಕೆಂಬುದನ್ನು ಚರ್ಚಿಸಬೇಕಿತ್ತು. ಆದರೆ ಪರಸ್ಪರ ಮಾತನಾಡದಿರುವವರು ಏನು ತಾನೇ ಚರ್ಚಿಸಿಯಾರು? ಹಿಂತಿರುಗಿ ಮನೆಗೆ ಹೋಗುವುದು ಅಸಂಭವ. ಏಕೆಂದರೆ ರಿಟರ್ನ್ ಟಿಕೆಟ್ ಮೊದಲೇ ಬುಕ್ ಮಾಡಿಯಾಗಿತ್ತು. ಮತ್ತೆ ದೂರಿಗೆ ಅವಕಾಶ ನೀಡದೆ ಉಳಿದ ದಿನಗಳನ್ನು ಕಳೆದು ಸುಧೀರ್ನ ತಂದೆ ತಾಯಿಯರ ಮನೆಗೆ ಹೋದರು. ನವವಿವಾಹಿತರ ಇಳಿಮುಖವನ್ನು ನೋಡಿ ಸುಧೀರ್ನ ತಾಯಿಗೆ ಅನುಮಾನವಾಯಿತು. ಸುಧೀರ್, ಏನಾಯಿತು? ಏಕೆ ನೀವಿಬ್ಬರು ಹೀಗಿದ್ದೀರಿ? ಸುಧೀರ್ ಒಬ್ಬನೇ ಸಿಕ್ಕಿದಾಗ ತಾಯಿ ಕೇಳಿದರು. ಏನು ಹೇಳಬೇಕು ಅಂತಲೇ ಗೊತ್ತಾಗುತ್ತಿಲ್ಲ ಅಮ್ಮ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನಿಸುತ್ತದೆ. ನಾವಿಬ್ಬರು ಜೊತೆಯಲ್ಲಿ ಇರುವುದು ಸಾಧ್ಯವೇ ಇಲ್ಲ ಎಂದು ಬೇಸರದಿಂದ ಹೇಳಿದ ಸುಧೀರ್. ಏನು ಹೇಳ್ತಿದ್ದೀಯಾ ಸುಧೀರ್? ಕಳೆದ 6 ವರ್ಷಗಳಿಂದ ಅವಳ ಹಿಂದೆ ಹುಚ್ಚನ ಹಾಗೆ ಸುತ್ತಾ ಇದ್ದೆ. ನಿನ್ನ ತಂಗಿಯ ಮದುವೆ ಆಗುವವರೆಗೆ ಇರು, ಆಮೇಲೆ ನಿನ್ನ ಮದುವೆ ಆಗಲಿ ಅಂತ ನಾನು ಎಷ್ಟು ಹೇಳಿದೆ, ಆದರೂ ನೀನು ಕೇಳೇ ಇಲ್ಲ ಎಂದರು. ಹೌದಮ್ಮ, ನೀವು ಹೇಳುವುದು ಸರಿ. ನಿಜ ಹೇಳಬೇಕು ಅಂದರೆ ಅವಳ ನಿಜವಾದ ಗುಣ ಈಗ ಬಯಲಾಗ್ತಾ ಇದೆ. ನಾವು ಒಬ್ಬರನ್ನೊಬ್ಬರು ಅಷ್ಟೊಂದು ಪ್ರೀತಿಸ್ತಾ ಇದ್ದೇವಾ ಅಂತ ಆಶ್ಚರ್ಯ ಆಗುತ್ತಾ ಇದೆ, ಸುಧೀರ್ ಬೇಸರದ ದನಿಯಲ್ಲಿ ಹೇಳಿದ. ನೀವಿಬ್ಬರು 6 ವರ್ಷಗಳಿಂದ ಜೊತೆಯಾಗಿ ಓಡಾಡಿಕೊಂಡಿದ್ದರು. ನೀನು ಅವಳನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಏನು ಹೇಳೋಣ? ನೀನು ಮೆಚ್ಚಿದವಳನ್ನು ಮದುವೆಯಾಗಿ ಸಂತೋಷವಾಗಿ ಇರುತ್ತೀಯಾ ಅಂದುಕೊಂಡಿದ್ದರೆ ಏನೋ ಅಪಸ್ವರ ಕೇಳಿಸುತ್ತಿದೆಯಲ್ಲ ಎಂದರು ದುಃಖದಿಂದ. ಇರಲಿ ಬಿಡಮ್ಮ, ಇನ್ನು ಸ್ವಲ್ಪ ದಿವಸ ನೋಡೋಣ. ಹೀಗೆ ಇದ್ದರೆ ಬೇರೆ ಆಗಬೇಕು ಅಷ್ಟೆ ಎಂದ
ನಿರಾಸವಾಗಿ. ಹೇಯ್, ಏನು ಅಂತ ಮಾತನಾಡ್ತಿದ್ಯಾ? ಮದುವೆಯಾಗಿ 15 ದಿನ ಆಗಿಲ್ಲ, ಆಗಲೇ ಬೇರೆಯಾಗುವ ವಿಷಯ ಹೇಳ್ತಿದ್ದೀಯಲ್ಲ. ತಾಯಿ ಕೋಪದಿಂದ ಕಿರುಚಿದರು. ನಾನು ಈಗಲೇ ಬೇರೆ ಆಗುವುದಕ್ಕೆ ಹೊರಟಿಲ್ಲಮ್ಮ. ನಮ್ಮದು 6 ವರ್ಷಗಳ ಪ್ರೀತಿ. ಮದುವೆಯಾಗಿ ಕಡೇ ಪಕ್ಷ 6 ತಿಂಗಳಾದರೂ ಕಳೆಯಲಿ, ಆಮೇಲೆ ತೀರ್ಮಾನ ತೆಗೆದುಕೊಳ್ಳುತ್ತೇನೆ. ಮದುವೆಯಾದ ಮಾತ್ರಕ್ಕೆ ಜೀವನ ಪೂರ್ತಿ ಜೊತೆಯಲ್ಲಿದ್ದುಕೊಂಡು ಶಿಕ್ಷೆ ಅನುಭವಿಸಬೇಕು ಅಂತ ನಿಯಮ ಇಲ್ಲ ಎಂದು ಸುಧೀರ್ ಹೇಳಿದಾಗ ತಾಯಿಯ ಮುಖದಲ್ಲಿ ಚಿಂತೆಯ ಗೆರೆಗಳು ಸ್ಪಷ್ಟವಾಗಿ ಗೋಚರಿಸಿದವು. ಇಂದು ಶಾಲಿನಿಯೊಂದಿಗೆ ವಾದ ಮಾಡಿದ ಮೇಲೆ ಸುಧೀರನಿಗೆ ತಾಯಿಯ ಜೊತೆ ಮಾತನಾಡುವ ಇಚ್ಛೆಯಾಗಿ ಫೋನ್ ಮಾಡಿದ. ಏನು ಸುಧೀರ್, ಇವತ್ತು ಅಮ್ಮನ ನೆನಪಾಯ್ತಾ? ಸುಧೀರ್ನ ಧ್ವನಿ ಕೇಳಿದ ಕೂಡಲೇ ತಾಯಿ ಕೇಳಿದರು. ಏನಮ್ಮ ಹೀಗೆನ್ನುತ್ತೀರಿ? ಯಾರು ಮರೆತಿರುತ್ತೇವೋ ಅಂಥವರನ್ನು ಜ್ಞಾಪಿಸಿಕೊಳ್ಳಬೇಕು. ನೀವಂತೂ ಸದಾ ಕಾಲ ನನ್ನ ಮನಸ್ಸಿನಲ್ಲಿರುತ್ತೀರಿ ಎಂದ. ಬಹಳ ಸಂತೋಷ ಸುಧೀರ್. ಸರಿ, ಏನಪ್ಪ ಸಮಾಚಾರ? ಅಮ್ಮ, ಶಾಲಿನಿ ಅಕ್ಕ ಮತ್ತು ಭಾವ ಬರ್ತಾ ಇದ್ದಾರೆ. ಅದಕ್ಕೆ ಅವಳು ಬಹಳ ಖುಷಿಯಾಗಿದ್ದಾಳೆ. ಅವಳಿಗೆ ಆಫೀಸ್ನಲ್ಲಿ ಮೀಟಿಂಗ್ ಇದೆ ಅಂತೆ. ಅದಕ್ಕೆ ಅವರನ್ನು ಕರೆದುಕೊಂಡು ಬರಲು ನನಗೆ ಹೇಳಿದ್ದಳು. ನಿನ್ನ ಅಕ್ಕನನ್ನು ನೀನೇ ಕರೆದುಕೊಂಡು ಬಾ, ನನಗೆ ಟೈಮ್ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟೆ ಎಂದು ಹೇಳಿ ಸುಧೀರ್ ಜೋರಾಗಿ ನಕ್ಕ. ನಿನಗೇನಾಗಿದೆ ಸುಧೀರ್? ನೀನು ಅಕ್ಕಪಕ್ಕದವರಿಗೂ ಸಹಾಯ ಮಾಡಲು ಓಡಾಡುತ್ತಿದ್ದವನು. ಅತಿಥಿಗಳನ್ನು ನಮ್ಮವರು ನಿಮ್ಮವರು ಅಂತ ವಿಂಗಡಿಸುವುದಕ್ಕೆ ಆಗೋಲ್ಲ. ಅವರು ಎಲ್ಲರಿಗೂ ಸೇರಿದವರು. ತಾಯಿ ಬುದ್ಧಿ ಹೇಳಲು ಪ್ರಯತ್ನಿಸಿದರು. ಅಮ್ಮ, ಕಳೆದ ತಿಂಗಳು ಇಲ್ಲಿಗೆ ಅಕ್ಕ ಬಂದಿದ್ಲಲ್ಲ, ಆಗ ಶಾಲಿನಿ ಯಾವ ರೀತಿ ನಡೆದುಕೊಂಡಳು ಗೊತ್ತಾ? ಯಾರೋ ಗುರುತು ಪರಿಚಯ ಇಲ್ಲದವರ ಮನೆಗೆ ಬಂದಿದ್ದಾರೇನೋ ಅನ್ನುವ ಹಾಗಿದ್ದಳು. ನನಗಂತೂ ಅದನ್ನು ಮರೆಯೋಕ್ಕೆ ಸಾಧ್ಯವಿಲ್ಲ ಎಂದ ಬೇಸರದಿಂದ. ಸಂಸಾರ ಅಂದ ಮೇಲೆ ಸಾವರಿಸಿಕೊಂಡು ಹೋಗಬೇಕು ಸುಧಿ. ಕತ್ತಿ ಹಿಡಿದು ನಿಲ್ಲುವುದಕ್ಕೆ ಆಗೋಲ್ಲ. ಸಮಾಧಾನ ತಂದುಕೊಳ್ಬೇಕು ಎಂದರು ತಾಯಿ. ಹಾಗಂತ ಅವಳು ಏನೇ ಮಾಡಿದರೂ ನಾನು ಸೋತು ಕುಳಿತಿರ್ಬೇಕಾ? ನಿಮಗೆ ಗೊತ್ತು, ತಪ್ಪಿಲ್ಲದೆ ಒಪ್ಪಿಕೊಳ್ಳುವುದು ನನ್ನ ಸ್ವಭಾವ ಅಲ್ಲ ಅಂತ ಎಂದ. ಸೋಲು ಗೆಲುವು ಅಂತ ನಿಲ್ಲುವುದಕ್ಕೆ ಸಂಸಾರ ಅನ್ನೋದು ಯುದ್ಧ ಅಲ್ಲ. ನೀನು ಬುದ್ಧಿವಂತ, ನೀನು ಯೋಚನೆ ಮಾಡು ಎಂದು ಮತ್ತೊಮ್ಮೆ ಎಚ್ಚರಿಸಿದರು ಅಮ್ಮ. ಆಗ್ಲಮ್ಮ, ಯೋಚನೆ ಮಾಡ್ತೀನಿ. ಸಂಸಾರ ಉಳಿಸ್ಕೊಳ್ಬೇಕು ಅನ್ನೋ ಆಸೆ ಅವಳಿಗಿದ್ದರೆ ಅವಳು ಯೋಚನೆ ಮಾಡಲಿ ಎಂದು ಹೇಳಿ ಫೋನ್ ಕಟ್ ಮಾಡಿದ. ಶಾಲಿನಿ ಮ್ಯಾಗ್ಝಿನ್ ತಿರುವಿ ಹಾಕುತ್ತಿದ್ದರೂ ಸುಧೀರ್ ತನ್ನ ತಾಯಿಯೊಡನೆ ಮಾತನಾಡುತ್ತಿದ್ದುದನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಸಂಸಾರವನ್ನು ಉಳಿಸಿಕೊಳ್ಳುವ ರೀತಿ ನನಗೆ ಗೊತ್ತು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಅವಳ ತಾಯಿ ಹೇಳಿಕೊಟ್ಟಿದ್ದ ಪಾಠ ತಲೆಯಲ್ಲಿ ಭದ್ರವಾಗಿ ಕುಳಿತಿತ್ತು. ನಿನ್ನ ಹಿತರಕ್ಷಣೆಗೆ ನೀನು ಪ್ರಾರಂಭದಿಂದಲೇ ಎಚ್ಚರಿಕೆಯಿಂದಿರಬೇಕು. ನಿನ್ನ ಗಂಡ ಮತ್ತು ಮನೆಯವರು ನಿನ್ನ ವಶದಲ್ಲಿರುವ ಹಾಗೆ ನೋಡಿಕೊಳ್ಳಬೇಕು. ಏನಾದರೂ ತಕರಾರು ತೆಗೆದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೆದರಿಸಬೇಕು. ನಾನು ನಿಮ್ಮಿಬ್ಬರನ್ನು ಬೆಳೆಸುವುದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅನ್ನುವುದು ನನಗೆ ಮಾತ್ರ ಗೊತ್ತು. ನಿಮ್ಮ ಅಪ್ಪ ಮತ್ತು ಅವರ ಮನೆಯವರು ನನಗೆ ಏನೆಲ್ಲ ಕಷ್ಟ ಕೊಟ್ಟರು. ಆಮೇಲೆ ಅವರಿಗೆಲ್ಲ ನಾನು ಎಂಥವಳ ಅನ್ನುವುದು ನಿಧಾನವಾಗಿ ಅರ್ಥವಾಯಿತು. ಹೀಗೆ ಶಾಲಿನಿಯ ತಾಯಿ ಮಗಳಿಗೆ ಬೋಧಿಸಿದ್ದರು. ಶಾಲಿನಿಗೆ ತಾಯಿಯ ಮಾತೇ ವೇದವಾಕ್ಯವಾಗಿತ್ತು. ಅವಳು ಸುಧೀರ್ನೊಂದಿಗಿನ ಪ್ರೇಮ ಪ್ರಕರಣವನ್ನು ಮುಂದುವರಿಸಿದ್ದು ತಾಯಿಯ ಅನುಮೋದಿಸಿದ ನಂತರವೇ. ಸುಧೀರ್ ಫೋನ್ನಲ್ಲಿ ಮಾತನಾಡುತ್ತಿದ್ದದ್ದನ್ನು ಕೇಳುತ್ತಿದ್ದ ಶಾಲಿನಿಗೆ ಅತ್ತೆ ಅವನಿಗೆ ಬುದ್ಧಿವಾದ ಹೇಳುತ್ತಿದ್ದಾರೆಂದು ಅರ್ಥವಾಯಿತು. ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಅವಳು ಸಿದ್ಧಳಿರಲಿಲ್ಲ. ಅದಕ್ಕೆ ಅವಳ ಅಹಂ ಅಡ್ಡ ಬರುತ್ತಿತ್ತು. ಸುಧೀರ್ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಹೃದಯ ಪರಿವರ್ತನೆ ಮಾಡಿಕೊಳ್ಳಲಿ ಎಂದು ಆಶಿಸಿದಳು. ಆದರೆ ಸುಧೀರ್ನಿಂದ ಯಾವುದೇ ಅನುಕೂಲಕರ ಪ್ರತಿಕ್ರಿಯೆ ಬಾರದಿರಲು ಅವಳೇ ಸೋಲಬೇಕಾಯಿತು. ಶಾಲಿನಿ ಅಕ್ಕನಿಗೆ ಫೋನ್ ಮಾಡಿ, ಅಕ್ಕ, ನಮ್ಮಿಬ್ಬರಿಗೂ ತುಂಬ ಕೆಲಸವಿದೆ, ಸ್ಟೇಷನ್ಗೆ ಬರುವುದಕ್ಕೆ ಆಗ್ತಿಲ್ಲ, ನೀವೊಂದು ಟ್ಯಾಕ್ಸಿ ಮಾಡಿಕೊಂಡು ಬನ್ನಿ ಎಂದು ಹೇಳಿದಳು. ಬರುವ ಅತಿಥಿಗಳಿಗೆ ವಿಶೇಷ ಗಮನ ಕೊಡಬೇಕೆಂದು ಮನೆ ಕೆಲಸದವಳಿಗೂ ಹೊತ್ತಿ ಹೇಳಿದಳು. ಆದರೂ ಆಫೀಸ್ನಲ್ಲಿ ಅವಳಿಗೆ ಮನೆಯ ಬಗ್ಗೆ ಚಿಂತೆಯೇ ಇತ್ತು. ಅಕ್ಕ ಭಾವ ಮೊದಲ ಸಲ ಬರುವಾಗ ನಾವು ಕರೆದುಕೊಂಡು ಬರುವುದಕ್ಕೆ ಹೋಗಿಲ್ಲ. ಅಕ್ಕ ಏನೆಂದುಕೊಳ್ಳುತ್ತಾಳೋ. ನನಗೆ ಕಾಲೇಜಿಗೆ ರಜೆ ಬಂದಾಗಲೆಲ್ಲ ಅಕ್ಕನ ಊರಿಗೆ ಓಡಿ ಹೋಗುತ್ತಿದ್ದೆ. ಅವಳು ನನ್ನನ್ನು ಎಷ್ಟು ಚೆನ್ನಾಗಿ ಆದರಿಸುತ್ತಿದ್ದಳು.
ಬಗೆ ಬಗೆಯ ಅಡುಗೆ ಮಾಡುವುದರಲ್ಲಿ ಅವಳಿಗೆ ವಿಶೇಷ ಆಸಕ್ತಿ. ಎಷ್ಟೆಲ್ಲ ತಿಂಡಿ ಮಾಡಿ ತಿನ್ನಿಸ್ತಿದ್ದಳು. ಹೀಗೆ ಶಾಲಿನಿಯ ವಿಚಾರಧಾರೆ ಹರಿದಿತ್ತು. ಅಡುಗೆಯ ಕೆಲಸ ಅಂದರೆ ಶಾಲಿನಿಗೆ ಬೇಸರ. ಆದರೆ ಅತಿಥಿಗಳು ಬರುವಾಗ ವಿಶೇಷ ಅಡುಗೆ ಮಾಡಲೇಬೇಕು. ನವೀನ್ ಭಾವನಿಗೆ ಮನೆ ಅಡುಗೆಯೇ ಆಗಬೇಕು. ಅವರು ಹೊರಗಿನ ತಿನಿಸನ್ನು ಇಷ್ಟಪಡುವುದಿಲ್ಲ. ಅದಕ್ಕಾಗಿ ಶಾಲಿನಿ ಅಡುಗೆಗೆ ಅಗತ್ಯವಾದ ದಿನಸಿ ವಸ್ತುಗಳನ್ನೆಲ್ಲ ಕೊಂಡು ತಂದಿದ್ದಳು. ಹಣ್ಣು ತರಕಾರಿಗಳನ್ನು ಫ್ರಿಜ್ಜಿನಲ್ಲಿ ತುಂಬಿರಿಸಿದ್ದಳು. ಆಫೀಸ್ನ ಕೆಲಸ ಮುಗಿಸಿ ಲಘು ಬಗೆಯಿಂದ ಮನೆಗೆ ಬಂದ ಶಾಲಿನಿಗೆ ದೂರದಿಂದಲೇ ಜೋರಾದ ನಗು ಮತ್ತು ಮಾತುಗಳು ಕೇಳಿಬಂದವು. ಸ್ವಾತಿ ಇರುವ ಕಡೆ ಸಂತೋಷ ಇರುವುದು ಸಹಜ ಎಂದುಕೊಳ್ಳುತ್ತಾ ಮುಗುಳ್ನಗೆಯೊಂದಿಗೆ ಒಳಗೆ ಬಂದಳು. ಏನು ವಿಷಯ, ಎಲ್ಲರೂ ಇಷ್ಟೊಂದು ನಗುತ್ತಿದ್ದೀರಲ್ಲ? ನನಗೂ ಹೇಳಿ ಅಕ್ಕ ಬಾವ. ಸಾರಿ, ನನಗೆ ರಜೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ಗೊತ್ತಾ, ನಮ್ಮ ಬಾಸ್ ಮೇಲೆ ಸಿಟ್ಟು ಬರುತ್ತಿತ್ತು. ಆದರೆ ಏನು ಮಾಡುವುದು, ಕೆಲಸಕ್ಕೆ ಅಂತ ಹೋದ್ಮೇಲೆ ಇದನ್ನೆಲ್ಲ ಅನುಭವಿಸಬೇಕು ತಾನೆ. ಶಾಲಿನಿ, ನೀನು ಇಷ್ಟೊಂದು ಬೇಸರ ಮಾಡಿಕೊಳ್ಳಬೇಕಾಗಿಲ್ಲ. ನೀನು ಹೀಗೆ ಕ್ಷಮೆ ಕೇಳುವುದಕ್ಕೆ ನಾವೇನು ಹೊರಗಿನವರೇನು? ಅಲ್ಲದೆ ಸುಧೀರ್ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆಂದರೆ ನಿನ್ನ ಜ್ಞಾಪಕವೇ ಬರಲಿಲ್ಲ. ನವೀನ್ ನಗುತ್ತಾ ಹೇಳಿದ. ಇರಲಿ ಬಿಡಿ, ಅವಳನ್ನು ಯಾಕೆ ರೇಗಿಸ್ತೀರಿ? ಪಾಪ, ಅವಳು ಸುಸ್ತಾಗಿ ಬಂದಿದ್ದಾಳೆ, ಸ್ವಾತಿ ಹೇಳಿದಳು. ಚೆನ್ನಾಯಿತು, ನಾನು ಏಕೆ ನಿನ್ನ ಮುದ್ದಿನ ತಂಗಿಯನ್ನು ರೇಗಿಸಲಿ? ನಮ್ಮಿಂದಾಗಿ ಅವಳಿಗೆ ಅಪರಾಧಿ ಭಾವ ಕಾಡದಿರಲಿ ಅಂತ ಹೇಳಿದೆ ಅಷ್ಟೇ. ನಾವಂತೂ ಇಲ್ಲಿ ಮಜವಾಗಿದ್ದೇವೆ. ಗೊತ್ತು ಬಿಡಿ, ನಾನಿರದಿದ್ದಾಗ ಎಲ್ಲರೂ ಖುಷಿಯಾಗಿರುತ್ತಾರೆ. ಬಹುಶಃ ನನ್ನ ಮುಖ ನೋಡಿದರೆ ಎಲ್ಲರಿಗೂ ಬೇಸರ ಆಗ್ಬೋದು, ಶಾಲಿನಿ ಹಲುಮುಖ ಮಾಡಿ ಹೇಳಿದಳು. ಈ ವಿಷಯವಾಗಿ ನನಗೆ ಏನೂ ಗೊತ್ತಿಲ್ಲ, ಸುಧೀರ್ನೇ ಉತ್ತರ ಕೊಡಬೇಕು. ನವೀನ್ ಹುಬ್ಬೇರಿಸಿ ಸುಧೀರ್ನತ್ತ ನೋಡುತ್ತಾ ಹೇಳಿದ. ನಾನು ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟಿದ್ದೇನೆ. ಇಂಥ ಮಾತುಗಳನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಹೊರಹಾಕಿ ಬಿಡುತ್ತೇನೆ. ಸುಧೀರ್ ಶಾಂತವಾಗಿ ಹೇಳಿದ. ಓ, ನೀವು ಈ ಕಲೆಯನ್ನು ಬಹಳ ಬೇಗನೆ ಕಲಿತು ಬಿಟ್ಟಿದ್ದೀರಿ ಸುಧೀರ್. ನನಗೆ ಅದನ್ನು ಇನ್ನೂ ಕಲಿಯುವುದಕ್ಕೆ ಸಾಧ್ಯವಾಗಿಲ್ಲ ಎಂದು ಹೇಳುತ್ತಾ ನವೀನ್ ನಕ್ಕು ಬಿಟ್ಟ. ಅಕ್ಕ, ಕೇಳಿದೆಯಾ ಅವರ ಮಾತನ್ನು? ನಾನು ಹೇಳುವುದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವವರ ಜೊತೆ ಏನು ತಾನೇ ಮಾತನಾಡಬಹುದು? ನೀನೇ ಹೇಳು, ಶಾಲಿನಿ ತೀಕ್ಷ್ಣವಾಗಿ ಹೇಳಿದಳು. ಶಾಲಿನಿ, ಇದನ್ನೆಲ್ಲ ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಸುಧೀರ್ ತಮಾಷೆ ಮಾಡುತ್ತಿದ್ದಾರೆ. ನೀನು ಅದನ್ನು ತಪ್ಪು ತಿಳಿದುಕೊಳ್ಳುತ್ತಿದ್ದೀಯಾ? ಸ್ವಾತಿ ತಂಗಿಯನ್ನು ಸಮಾಧಾನಿಸಿದಳು. ಊಟ ಮುಗಿಸಿ ಅಕ್ಕ ತಂಗಿಯರು ಮಾತನಾಡಲು ಕೋಣೆ ಸೇರಿದರು. ಸಾಯಂಕಾಲದಿಂದಲೂ ತಂಗಿಯ ನಡವಳಿಕೆಯನ್ನು ಗಮನಿಸಿದ ಸ್ವಾತಿ, ಶಾಲಿನಿ, ಸುಧೀರ್ ಹಾಡುವ ಮಾತುಗಳಿಗೆಲ್ಲ ನೀನು ಬೇರೆಯೇ ಅರ್ಥ ಕಲ್ಪಿಸಿಕೊಳ್ಳುತ್ತಿ. ಇದರಿಂದ ಸುಮ್ಮನೆ ಮನಸ್ತಾಪವಾಗುತ್ತದೆ ಎಂದು ತಂಗಿಗೆ ತಿಳುವಳಿಕೆ ಹೇಳಿದಳು. ಮಾತು ಬೆಳೆಸಿದರೆ ತಾನೇ ಮನಸ್ತಾಪ ಆಗುವುದು. ಅದಕ್ಕೆ ಅಕ್ಕ, ನಾನು ಮಾತನಾಡುವುದನ್ನೇ ಕಡಿಮೆ ಮಾಡಿದ್ದೇನೆ. ಅಮ್ಮ ನನಗೆ ಮೊದಲೇ ಹೇಳಿದ್ದರು, ನಮ್ಮ ಮತ್ತು ಸುಧೀರ್ ಕುಟುಂಬದ ಆಚಾರ ಸಂಪ್ರದಾಯಗಳಿಗೆ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ ಅಂತ. ಆದರೆ ನಾನು ಅಷ್ಟು ಗಮನ ಕೊಟ್ಟಿರಲಿಲ್ಲ. ಓ, ಅಂದರೆ ನೀನು ಅಮ್ಮನ ಉಪದೇಶ ಪಾಲಿಸ್ತಾ ಇದ್ದೀಯ ಅನ್ನು ಎಂದಳು ಆಶ್ಚರ್ಯದಿಂದ. ಅದರಲ್ಲೇನು ವಿಶೇಷ ಅಕ್ಕ? ನನ್ನ ಒಳಿತು ಕೆಡಕುಗಳ ಬಗ್ಗೆ ಅಮ್ಮನಿಗಿಂತ ಹೆಚ್ಚಿಗೆ ಇನ್ನು ಯಾರು ಯೋಚಿಸ್ತಾರೆ ಹೇಳು? ನಿಜ ಹೇಳಬೇಕು ಅಂದರೆ ಅವರು ನನ್ನ ತಾಯಿ ಆಗಿರುವುದು, ಜೊತೆಗೆ ಫ್ರೆಂಡ್ ಆ್ಯಂಡ್ ಫಿಲಾಸಫರ್ ಕೂಡ. ಅಮ್ಮನಿಗೆ ಗಂಡು ಮಗ ಇಲ್ಲವಲ್ಲ, ಅದಕ್ಕೆ ನೀನು ಮಗನ ಹಾಗೆ ಅವರ ಆಜ್ಞೆಯನ್ನು ಪಾಲಿಸ್ತಿದ್ದೀಯಾ ಅನ್ನು ವ್ಯಂಗ್ಯವಾಗಿ ಕೇಳಿದಳು ಸ್ವಾತಿ. ಅವಳ ಮಾತಿನಲ್ಲಿದ್ದ ವ್ಯಂಗ್ಯವನ್ನು ಅರ್ಥ ಮಾಡಿಕೊಳ್ಳದ ಶಾಲಿನಿ ತನ್ನ ಮಾತನ್ನು ಮುಂದುವರಿಸಿದಳು. ಅಮ್ಮನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ, ಆದರೆ ನನಗಿಂತ ಹೆಚ್ಚು ಅವರೇ ನನಗಾಗಿ ಮಾಡುತ್ತಿದ್ದಾರೆ. ಹೀಗಂತೂ ನನ್ನ ಸಂಸಾರವನ್ನು ಉಳಿಸುವ ಪ್ರಯತ್ನದಲ್ಲಿದ್ದಾರೆ. ಮದುವೆ ಆದಮೇಲೆ ಸುಧೀರ್ ಬಹಳ ಬದಲಾಗಿ ಬಿಟ್ಟಿದ್ದಾನೆ. ಎಲ್ಲ ಅವರ ಪ್ರಕಾರವೇ ನಡೆಯಬೇಕು.
ಅದಕ್ಕೆ ಅಮ್ಮ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಿನಿಂದಲೇ ಮೂಗು ದಾರವನ್ನು ಭದ್ರವಾಗಿ ಹಿಡಿದುಕೋ, ಇಲ್ಲ ಅಂದರೆ ನಿನ್ನನ್ನೊಬ್ಬ ದಾಸಿ ಹಾಗೆ ಬೆಳೆಸಿಕೊಳ್ಳುತ್ತಾನೆ ಅಂತ. ಏನು, ಅಮ್ಮ ನಿನಗೆ ಹೀಗೆಲ್ಲ ಹೇಳಿಕೊಟ್ಟಿದ್ರಾ? ಆದರೆ ನೀನು ಸುಧೀರ್ ಬಗ್ಗೆ ಅಮ್ಮನಿಗೆ ದೂರು ಹೇಳುವಂಥದ್ದು ಏನಿತ್ತು? ನಾನು ದೂರು ಹೇಳಲಿಲ್ಲ. ಅಮ್ಮನೇ ಕೆದಕಿ ಕೆದಕಿ ಕೇಳಿದರು. ತಾಯಿ ಮಗಳ ಬಗ್ಗೆ ಚಿಂತೆ ಮಾಡದೆ ಬೇರೆ ಯಾರು ಮಾಡುತ್ತಾರೆ ಹೇಳು ಎಂದಳು ಶಾಲಿನಿ. ಹೌದು, ಅಮ್ಮನಿಗೆ ನಮ್ಮಿಬ್ಬರ ಚಿಂತೆ ಇದ್ದೇ ಇರುತ್ತದೆ. ಆದರೆ ಪತಿಪತ್ನಿಯರ ಸಂಬಂಧ ಸೂಕ್ಷ್ಮವಾದದ್ದು. ಅದರಲ್ಲಿ ಮೂರನೆಯವರ ಹಸ್ತಕ್ಷೇಪವಾದರೆ ಅಪಾಯ ಆಗಬಹುದು. ನೀನೇನು ಚಿಕ್ಕ ಹುಡುಗಿಯಲ್ಲ. ನಿನ್ನ ವಿಷಯ ನೀನೇ ತೀರ್ಮಾನಿಸುವುದನ್ನು ಕಲಿ ಎಂದು ಕೊಂಚ ಗಂಭೀರವಾಗಿ ಹೇಳಿದಳು ಸ್ವಾತಿ. ಹೋಗಲಿ ಬಿಡು ಅಕ್ಕ, ಅದು ಸರಿ, ಈಗ ಹೇಳು, ಸ್ಟೇಷನ್ನಿಂದ ಹೇಗೆ ಬಂದ್ರಿ? ನಮ್ಮ ಮನೆ ಹುಡುಕುವುದಕ್ಕೆ ಕಷ್ಟ ಆಗಲಿಲ್ಲ ತಾನೆ? ಕಷ್ಟ ಯಾಕೆ ಆಗುತ್ತೆ? ಸುಧೀರ್ ಸ್ಟೇಷನ್ಗೆ ಬಂದು ನಮ್ಮನ್ನು ಕರೆದುಕೊಂಡು ಬಂದು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನೀನು ಜೊತೆಯಲ್ಲಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು. ನಾಳೆ ಒಂದು ದಿನ ನಾನು ಆಫೀಸ್ಗೆ ಹೋಗಲೇಬೇಕು. ಅದಾದಮೇಲೆ 4 ದಿನ ರಜೆ ಹಾಕ್ತೀನಿ. ಚೆನ್ನಾಗಿ ಸುತ್ತಾಡೋಣ. ಒಳ್ಳೆಯ ಹೋಟೆಲ್ಗಳನ್ನು ಗುರುತು ಮಾಡಿಕೊಂಡಿದ್ದೇನೆ. ಅಡುಗೆ ಮನೆಗೆ ರಜಾ ಕೊಟ್ಟು ಒಳ್ಳೊಳ್ಳೆಯ ತಿಂಡಿ ಊಟಗಳನ್ನು ಕೊಡಿಸ್ತೇನೆ ಎಂದಳು ಉತ್ಸಾಹದಿಂದ. ಏನು ಹೇಳ್ತಿದ್ಯಾ ನೀನು? ನವೀನ್ಗೆ ಹೊರಗಿನ ಊಟ ಇಷ್ಟವೇ ಇಲ್ಲ. ನನಗೂ ಬಗೆಬಗೆಯ ಅಡುಗೆ ಮಾಡುವುದು ಇಷ್ಟ. ಹೀಗಾಗಿ ನಮ್ಮಿಬ್ಬರ ಸಂಬಂಧದಲ್ಲಿ ಒಳ್ಳೆಯ ಹೊಂದಾಣಿಕೆ ಇದೆ ಎಂದಳು ಸ್ವಾತಿ. ಇದೇ ಸಮಸ್ಯೆ. ಗಂಡಸರೆಲ್ಲ ಹೆಂಡತಿ ಸದಾ ಅಡುಗೆ ಮಾಡಿಕೊಂಡಿರಲಿ ಅಂತ ಆಶಿಸ್ತಾರೆ. ಅಮ್ಮ ಈ ವಿಷಯವಾಗಿ ನನಗೆ ಮೊದಲೇ ಎಚ್ಚರಿಸಿದರು. ಅದಕ್ಕೆ ನಮ್ಮ ಊಟ ತಿಂಡಿಗಳನ್ನು ನಾವೇ ತಯಾರಿಸಿಕೊಳ್ಳುತ್ತೇವೆ. ಸುಧೀರ್ಗೆ ಅಡುಗೆ ಮಾಡುವುದಕ್ಕೆ ಇಷ್ಟ ಇದೆಯಾ? ತುಂಬ ಇಷ್ಟವೇನೂ ಇದೆ. ಆದರೆ ನಾನು ಅದಕ್ಕೆ ಪ್ರೋತ್ಸಾಹ ಕೊಡುವುದಿಲ್ಲ. ಯಾಕೆಂದರೆ ಅದರಿಂದ ಪ್ರತಿದಿನ ಒಂದಲ್ಲ ಒಂದು ಸಾಮಾನು ತರುತ್ತಲೇ ಇರಬೇಕಾಗುತ್ತದೆ. ಜೊತೆಗೆ ಕಿಚನ್ ಎಲ್ಲ ಕೊಳೆಯಾಗಿ ಅದನ್ನು ಚೊಕ್ಕಟ ಮಾಡುವುದೇ ಒಂದು ಕೆಲಸವಾಗುತ್ತದೆ. ಅದಕ್ಕೆ ಅಮ್ಮ ಹೇಳುತ್ತಾರೆ, ಯಾವುದನ್ನು ಅತಿ ಮಾಡಿಕೊಳ್ಳಬೇಡ ಅಂತ. ಆಮೇಲೆ ಇನ್ನೊಂದು ವಿಷಯ ಹೇಳ. ಕಳೆದ 1 ವರ್ಷದಿಂದ ನಮ್ಮ ಗ್ಯಾಸ್ ಖಾಲಿನೇ ಆಗಿಲ್ಲ. ಗ್ಯಾಸ್ ಏಜೆನ್ಸಿಯವರು ಬಹುಶಃ ನಾವು ಇಲ್ಲಿ ಇಲ್ಲ ಅಂದುಕೊಂಡು ಕನೆಕ್ಷನ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದರು ಎಂದು ಶಾಲಿನಿ ನಕ್ಕಳು. ಸ್ವಾತಿ ಕೂಡ ಅವಳ ಜೊತೆ ಸೇರಿ ನಕ್ಕಳು. ಅಮ್ಮ ಇದನ್ನು ಹೇಳಿಕೊಟ್ಟರೇನು? ಹಾಗೆ ಅಂದರು. ಯಾಕೆಂದರೆ ಮದುವೆ ಆದಮೇಲೆ ಹೇಗಿರಬೇಕು ಅನ್ನೋದು ನನಗೇನು ಗೊತ್ತಿರಲಿಲ್ಲ. ಪ್ರತಿಯೊಂದನ್ನು ಅಮ್ಮನೇ ಕಲಿಸಿಕೊಟ್ರು. ಪತಿ ಸ್ಮಾರ್ಟ್ ಆಗಿರಬೇಕು ಅಂದರೆ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತಾ ಇರಬೇಡ, ಇಲ್ಲದಿದ್ದರೆ ತಿಂದು ಊದಿ ಬಿಡ್ತಾರೆ ಅಂತ ಹೇಳಿದರು. ಹೀಗೆ ಮಾಡಿಯೇ ಅಮ್ಮ ನಮ್ಮ ಅಪ್ಪನನ್ನು ಮನೆಯಿಂದ ಮತ್ತು ಜೀವನದಿಂದ ದೂರ ಮಾಡಿಬಿಟ್ಟರು. ಸ್ವಾತಿ ಕಹಿಯಾಗಿ ಹೇಳಿದಳು. ಅಕ್ಕ, ಏನು ಹೇಳ್ತಿದ್ದೀಯಾ? ಶಾಲಿನಿ ಬೆಚ್ಚಿದಳು. ಏನಿಲ್ಲ ಬಿಡು, ಬಾಯಿ ತಪ್ಪಿ ಏನೋ ಅಂದ್ಬಿಟ್ಟೆ ಎಂದಳು. ಇಲ್ಲ, ನೀನು ಏನನ್ನೋ ಮುಚ್ಚಿಡ್ತಿದ್ಯಾ, ಹೇಳು ಅಕ್ಕ. ಇದರಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ನಿನಗೆ ಏನನ್ನು ಹೇಳಿಕೊಡ್ತಿದ್ದಾರೋ ಅದನ್ನೇ ಅವರು ಮಾಡಿದ್ದು. ಆಗ ನೀನು ಪುಟ್ಟವಳಿದ್ದೆ. ಅಮ್ಮ ತಾನೇನು ಅಡುಗೆ ಮಾಡುತ್ತಿರಲಿಲ್ಲ. ಅಪ್ಪ ಒಬ್ಬ ಅಡುಗೆಯವರನ್ನು ಇರಿಸಿದರೆ ಅವನಿಗೂ ಮಾಡುವುದಕ್ಕೆ ಬಿಡದೆ ಓಡಿಸಿದರು. ನಾವು ಬರೀ ಕೇಕ್, ಬಿಸ್ಕಿಟ್, ಚಿಪ್ಸ್ ತಿಂದುಕೊಂಡೇ ಬಾಲ್ಯ ಕಳೆದೆವು. ಕೆಲವು ಸಲ ಅಪ್ಪ ಅಡುಗೆ ಮಾಡುತ್ತಿದ್ದರು, ನಾನು ಅವರ ಜೊತೆ ಇರುತ್ತಿದ್ದೆ. ಬಹುಶಃ ಹೀಗೆ ನನಗೆ ಅಡುಗೆಯಲ್ಲಿ ಆಸಕ್ತಿ ಬಂದಿರಬಹುದು. ನಾನು 10 ವರ್ಷದವಳಿದ್ದಾಗ ಅಮ್ಮ ಅಪ್ಪ ಬೇರೆಯಾದರು. ನನಗೆ ಅಪ್ಪನ ಜೊತೆ ಇರಬೇಕು ಅಂತ ಆಸೆ ಇತ್ತು. ಆದರೆ ಅಮ್ಮ ಬಿಡಲಿಲ್ಲ. ನಾನು ತುಂಬ ದಿವಸ ಅಳುತ್ತಾ ಇರುತ್ತಿದ್ದೆ. ಅಪ್ಪ ನನ್ನ ನೋಡುವುದಕ್ಕೆ ಶಾಲೆಗೆ ಬರುತ್ತಿದ್ದರು. ತಿಂಡಿ, ಆಟದ ಸಾಮಾನು ತಂದು ಕೊಡುತ್ತಿದ್ದರು. ಅಂದು ಅಮ್ಮನಿಗೆ ಗೊತ್ತಾದಾಗ ಅವರು ಬರದಿರುವ ಹಾಗೆ ಮಾಡಿದರು. ನನಗೆ ಅಮ್ಮನ ಮೇಲಿನ ಪ್ರೀತಿಯೇ ಹೊರಟು ಹೋಯಿತು. ಅದು ಅವರಿಗೂ ಅರ್ಥವಾಯಿತು. ಅದಕ್ಕೆ ನನ್ನನ್ನು ಹಾಸ್ಟೆಲ್ಗೆ ಸೇರಿಸಿಬಿಟ್ಟರು. ನೊಂದು ಹೇಳಿದಳು. ನೆನಪಿದೆ ಅಕ್ಕ, ನೀನು ರಜದಲ್ಲಿ ಮನೆಗೆ ಬರುತ್ತಿದ್ದೆ. ಆಗ ನಾವಿಬ್ಬರು ಎಷ್ಟು ಚೆನ್ನಾಗಿ ಹಾಡುತ್ತಿದ್ದೆವು. ಆದರೆ ನೀನು ಹಾಸ್ಟೆಲ್ಗೆ ವಾಪಸ್ ಹೋದರೆ ನಾನು ಮನೆಯಲ್ಲಿ ಒಬ್ಬಳೇ ಆಗಿಬಿಡುತ್ತಿದ್ದೆ. ಹೌದು, ಅಮ್ಮನಿಗೆ ನಿನ್ನ ಜೊತೆ ಇರುವುದಕ್ಕೆ, ನಿನ್ನನ್ನು ನೋಡಿಕೊಳ್ಳುವುದಕ್ಕೆ ಸಮಯ ಇರುತ್ತಿರಲಿಲ್ಲವಲ್ಲ. ಅದಕ್ಕೆ ಒಬ್ಬ ಹಾಯ ಇಟ್ಟಿದ್ದರು. ಹೀಗೆ ನಾವು ನಮ್ಮ ಬಾಲ್ಯವನ್ನೆಲ್ಲ ಒಂಟಿತನದಲ್ಲಿ ಕಳೆದೆವು. ಕಡೆಗೆ ಅವರಿಗೂ ಯಾರ ಜೊತೆ ಇಲ್ಲದ ಹಾಗಾಯಿತು. ಅವರ ಸ್ನೇಹಿತರೆಲ್ಲ ಒಬ್ಬೊಬ್ಬರಾಗಿ ಅವರನ್ನು ದೂರ ಮಾಡಿದರು. ಆ ಸ್ನೇಹಿತರಿಂದಲೇ ನಮ್ಮ ಮನೆ ಹಾಳಾಗಿದ್ದು ಅಕ್ಕ. ನಮ್ಮ ಕಷ್ಟಗಳಿಗೆ ಬೇರೆಯವರನ್ನು ದೂರಬೇಡ. ಈಗ ನೀನು ನಿನ್ನ ಸಂಸಾರ ಸರಿಪಡಿಸಿಕೊ. ಅದೇನಾದರೂ ಹಾಳಾದರೆ ನನಗೆ ಬಹಳ ಬೇಸರವಾಗುತ್ತದೆ. ನನ್ನದೇ ತಪ್ಪು ಅನಿಸುತ್ತಾ ನಿನಗೆ?
ತಪ್ಪು ಯಾರದು ಅಂತ ಬೆರಳು ಮಾಡಿ ತೋರಿಸುವುದಿಲ್ಲ. ಆದರೆ ನಿನ್ನ ಮನೆಯನ್ನು ಉಳಿಸಿಕೊಳ್ಳುವುದು ನಿನ್ನ ಕೈಯಲ್ಲಿದೆ ಅನ್ನುವುದನ್ನು ಖಂಡಿತವಾಗಿ ಹೇಳುತ್ತೇನೆ. ಅಕ್ಕ ತಂಗಿಯರು ಬಹಳ ದಿನಗಳಾದ ಮೇಲೆ ಸೇರಿದ್ದೀರಿ ನಿಜ. ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕು ಅಂತ ಇದ್ದೀರಾ? ನವೀನ್ ರೂಮಿನೊಳಗೆ ಪ್ರವೇಶಿಸುತ್ತಾ ತಮಾಷೆ ಮಾಡಿದನು. ನೀವಿಬ್ಬರು ಟಿವಿನಲ್ಲಿ ಫಿಲ್ಮ್ ನೋಡ್ತಿದ್ದೀರಿ ಅಂದುಕೊಂಡೆ. ಫಿಲ್ಮ್ ಮುಗಿಯಿತು, ಈಗ ಮಲಗುವುದಕ್ಕೆ ಹೊರಟೆ. ನಾವು ಮಲಗೋಣ, ಶಾಲಿನಿಗೆ ಸುಸ್ತಾಗಿರ್ಬೋದು ಎನ್ನುತ್ತಾ ಸ್ವಾತಿ ಎದ್ದು ನಿಂತಳು. ಆದರೆ ಶಾಲಿನಿಯ ಕಂಗಳಿಂದ ನಿದ್ರೆ ಹಾರಿ ಹೋಗಿತ್ತು. ಸ್ವಾತಿ ಮತ್ತು ನವೀನ್ ಹಿತಕರವಾದ ತಂಗಾಳಿಯಂತೆ ಬಂದು ಹೋದರು. 1 ವಾರ ಕಾಲ ಸುತ್ತಾಡಿ ನಕ್ಕು ನಗಿಸಿ ಹಿಂತಿರುಗಿ ಹೋದರು. ಅವರು ಹೋದ ನಂತರ ಮನೆಯಲ್ಲಿ ಮತ್ತೆ ನಿಶಬ್ದ ನೆಲೆಸಿತ್ತು. ಒಂದು ದಿನ ಸುಧೀರ್ ಎಂದಿನಂತೆ ತನ್ನ ಲ್ಯಾಪ್ಟಾಪ್ ಹಿಡಿದು ಕೆಲಸದಲ್ಲಿ ಮಗ್ನನಾಗಿದ್ದನು. ಶಾಲಿನಿ ಅವನ ಪಕ್ಕಕ್ಕೆ ಬಂದು ಕುಳಿತು ತನ್ನ ತೋಳುಗಳಿಂದ ಅವನನ್ನು ಬಳಸಿ ಹಿಡಿದಳು. ಸುಧೀರ್ ಆಶ್ಚರ್ಯಗೊಂಡ. ಇಂಥ ಪ್ರೇಮಪೂರ್ಣ ಸ್ಪರ್ಶವನ್ನು ಅವನು ಮರೆತೇ ಹೋಗಿದ್ದನು. ಊಟ ಮಾಡುವನು ಬನ್ನಿ, ಬಿಸಿಯಾಗಿದೆ. ಮೇಜಿನ ಮೇಲೆ ಜೋಡಿಸಿದ್ದ ಖಾದ್ಯ ಪದಾರ್ಥಗಳನ್ನು ಕಂಡು ಸುಧೀರ್ ಚಕಿತನಾದ. ಇವನ್ನೆಲ್ಲ ಎಲ್ಲಿಂದ ತಂದೆ? ತರಲಿಲ್ಲ, ನಾನೇ ಸ್ವಂತ ಮಾಡಿದ್ದೇನೆ. ಹೇಗಿದೆ ತಿಂದು ಹೇಳಿ ಎನ್ನುತ್ತಾ ಲೈಟ್ ಆರಿಸಿ ಪರಿಮಳಯುಕ್ತವಾದ ಮೊಂಬತ್ತಿಯನ್ನು ಹತ್ತಿಸಿದಳು. ಅದರ ಪರಿಮಳ ಕೋಣೆಯನ್ನೆಲ್ಲ ವ್ಯಾಪಿಸಿತ್ತು. ಅವಳ ಮುಗುಳ್ನಗೆಯು ಬೆಳಕಿನಂತೆ ಅಲ್ಲೆಲ್ಲ ಪಸರಿಸಿತು. ಹಾಯ್ ಸ್ವಾತಿ ಅಕ್ಕ, ಇನ್ನೂ ಸ್ವಲ್ಪ ಮೊದಲೇ ಬರಬೇಕಿತ್ತು ಸುಧೀರ್ ಹೇಳುತ್ತಾ ಅವಳನ್ನು ಬರಸೆಳೆದುಕೊಂಡ. ಶಾಲಿನಿ ಏನೂ ಮಾತನಾಡಲಿಲ್ಲ. ಆದರೆ ಅವಳು ಮನಸ್ಸಿನಲ್ಲಿ ಸ್ವಾತಿಗೆ ಧನ್ಯವಾದಗಳನ್ನು ಹೇಳುತ್ತಿರುವಳೆಂದು ಅವಳ ಮುಖಭಾವವೇ ಬಿಂಬಿಸುತ್ತಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.